ಇಷ್ಟಿಷ್ಟೇ ಚೀಲಗಳು ಮಾಡಿದ್ದಾರೆ. ಈ ಚೀಲಗಳು ಒಳಗೆ ಹಾಕಿ ಮಣ್ಣು ಹಾಕಿ ಬೆಳೆಯೋದ ಏನಂತ ಗೊತ್ತಿಲ್ಲ. ಇದೇ ಚೀಲಗಳು ಬೆಳೆಯೋದು. ಹಿಂಗೆ ತಗ್ಲಾಕೋದು, ಹಿಂಗೆ ಛತ್ರಿ ಥರ ಹಾಕೋದಕ್ಕೆ ಸಣ್ಣದ ಸೈಕಲ್ ಇಟ್ಟಿದ್ದಾರೆ. ಅದರೊಳಗಡೆ ಪಾಟು, ಇಲ್ಲಿ ಲಾಂಗ್, ಚಾಕು, ಹೊಲ ಕೆಲಸ ಮಾಡೋರ ಸಾಮಾನು, ಕುಡುಗೋಲು, ಚಾಕು, ಗುದ್ಲಿ, ಚಲ್ಕೆ, ಇದು ಕಾಯಿ ಸುಲಿಯೋದು. ಇದು ಈ ಥರ ಕಾಯಿ ಈ ಥರ ಅಂದು ಕಾಯಿಗಳೊಳಗಿಟ್ಟು ಹಿಂಗನ್ನು ನೋಡಿ. ಕೇಳ್ತಾವ್ರೆ, ಕೊಡ್ತಾವ್ರೆ. ಇವರು ಎಲ್ಲ ಇನ್ನ ರೆಡಿ ಮಾಡ್ತಾರೆ. ಮೇಡಮ್ ನಾವು ಮಾಡ್ಕೋಬೇಕು. ಸಣ್ಣ ನೈಲ್ಸ್ ಅಲ್ಲಿ ಬಿಸಿ ಮಾಡಿ ಕೆಲವರು ಇಂಡೋರ್ ಬೇಕಂತ ಇಟ್ಕೋತಾರಲ್ಲ, ಇದೆಲ್ಲ ಮುಚ್ಚಿಟ್ಟವ್ರು, ಇನ್ನೂ ಯಾರು ಬಂದಿಲ್ಲ. ಇದು ಏನೋ ಈ ಥರ ಐಟಮ್ ನೋಡಿ, ಈ ಥರದ್ದು ಇಷ್ಟು ಬೇಗ ಬರಬಾರ್ದಾಗಿತ್ತು ಅನಿಸುತ್ತೆ. ಪೈಪುಗಳು, ಇದು ಪೈಪಲ್ಲಿ ನೀರು ಹೋಗುತ್ತಲ್ಲ ಗಿಡದ್ದು ಬುಡಕ್ಕೆ ಬಿಡ್ತಾರೆ ನೋಡಿ, ಸುಮ್ಮನೆ ವೇಸ್ಟ್ ಆಗೋಲ್ಲ ಎಲ್ಲ ಹಾಕ್ದಂಗೆ. ಆ ಥರ ಪೈಪ್ ಇದು. ಯಾವ ಸೈಜು ಏನು ತಿಕ್ನೆಸ್ಸು ಎಲ್ಲ ಹೇಳಿದರೆ ಇಲ್ಲಿದೆ ನೋಡಿ ಪೈಪ್. ಇದು ಕೊಡ್ತಾರೆ, ಇದು ತಗೊಂಡೋಗಿ ಗಿಡಗಳಿಗೆ ಹಾಕೋದು. ಮುಂಚೆ ಹೊಲ ತುಂಬ ನೀರು ಇಟ್ಬಿಡೋರು, ಈಗ ಈ ಪೈಪಿನ ಪ್ರಕಾರ ಇಡ್ತಾರೆ. ಏನೋ ಇಟ್ಟಾರೆ ಇಲ್ಲಿ, ಇದೇನೋ ಗೊತ್ತಿಲ್ಲ. ವಾಲೆಲ್ಲ ಇದೆ, ಅದಕ್ಕೆ ನೀರು ಬರುತ್ತೆ. ಇಲ್ಲೇನೋ ನೀರು ಕ್ಲೀನ್ ಆಗೋದು ಏನೋ ಗೊತ್ತಿಲ್ಲ. ಇದು ಸೇಮ್ ಪೈಪ್, ಇದು ದೊಡ್ಡ ಪೈಪ್, ಇದು ದೊಡ್ಡ ಪೈಪ್, ಇದು ಚಿಕ್ಕ ಪೈಪು. ಇದು ವಾಲ್ ಹಾಕೋದು. ನೋಡಿ, ಏನೋ ಡ್ರಿಪ್ ಮೂಲಕ ಗೊಬ್ಬರ ಕೊಡೋದಂತ. $35,000. ಕೆಟ್ರ ರಿಪೇರಿ ಮಾಡೋರು ಯಾರಿಲ್ಲ ಅಂತಾರೆ, ಅವ್ರು ಕೆಡಲ್ಲ ಅಂತಾರೆ. ಹಾಂ, ವಾಷರ್ ಇರುತ್ತಂತೆ, ಹಾಕೋಬೋದು ಈಸಿಯಾಗಿ, ಪರವಾಗಿಲ್ಲ. ಬಾದಾಮಿಯ ಇಲ್ಲಿ ಆಲೂಗೆಡ್ಡೆ. ಒಂದು ಹತ್ತಿ ಹಣ್ಣು ಅಂತಾರಲ್ಲ ಅದು. ಬರೀ ಆಲೂಗಡ್ಡೆ ಜಾಸ್ತಿ ಇದೆ, ತುಂಬ ಡಿಫ್ರೆಂಟ್ ಆಫ್ ಆಲೂಗಡ್ಡೆ. ಫ್ಲವರ್ ಚೆನ್ನಾಗಿಟ್ಟವ್ರೆ, ಮಲ್ಲಿಗೆ ಹೂವು ಇಟ್ಟವ್ರೆ.
ಎಲ್ಲ ಫ್ಲವರ್ಸು ಇದೆ ಅನಿಸುತ್ತೆ. ಯಾರು ಡ್ರೈವರ್ ಇದ್ದಾರೆ, ಹಾಸನದ ನಟರಾಜ್ ಸರ್ ನಿನ್ನೆ ಬಂದಿದ್ರು. ಹುಣಸೆಕಾಯಿ ಮೇಡಮ್ ಬೀಳ್ತಾ ಇದೆ. ಈ ಥರ ಇದ್ದರೆ ನಮ್ಮ ಕಡೆ ಇದನ್ನು ತಿರುವಾಕಿ ಮಾಡ್ತಾರೆ, ಕಲ್ಪುಳಿ ಥರನ. ಆ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ. ನಮ್ಮದೆಲ್ಲ ತುಂಬ ಸಣ್ಣ ಸಣ್ಣ ಹುಣಸೆಕಾಯಿ, ಇದು ಚೆನ್ನಾಗಿದೆ ಹುಣಸೆಕಾಯಿ. ಈ ಥರ ಇದ್ರೆ ತಿರುವಾಕಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ತಾತ ಯಾವುದೋ ಹಾಕ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಕಾಯಿ, ಅದು ತಿರುವಾಕೋಕ್ಕಾಗಲ್ಲ, ಏನಿಲ್ಲ. ಇಲ್ಲಿ ಕೆಟ್ಟದ್ದನ್ನು ನೋಡಬಾರದು, ಮಾತಾಡಬಾರದು, ಕೇಳಬಾರದು. ಏನರಲ್ಲಿ ಮಾಡಿದ್ದಾರೆ ಇದು? ತೆಂಗಿನಕಾಯಿನಲ್ಲಿ ಮಾಡಿದ್ದಾರೆ ಮೇಡಮ್. ಇದು ಏನರಲ್ಲಿ ಮಾಡಿರೋದು? ತೆಂಗಿನಕಾಯಿ. ಇದು ಒಳಗಡೆ ತೆಂಗಿನಕಾಯಿ ಇದೆಯಾ? ನೀರು ತೆಗೆದ್ಬಿಟ್ಟು ಓ, ತೆಂಗಿನಕಾಯಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ. ನೀರು ತೆಗೆದ್ಬಿಟ್ಟು, ತೆಂಗಿನಕಾಯಿ ಇಲ್ಲಿ ಕಾಣ್ತಾ ಇದೆ ನೋಡಿ, ನೀರು ತೆಗೆದ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದಾರೆ. ತೆಂಗಿನಕಾಯಿನಲ್ಲೂ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೇ ತೆಂಗಿನಕಾಯಿ, ಅಷ್ಟಪ್ಪ ಕಾಯಿ ಇದ್ದರೆ ಚೆನ್ನಾಗಿ ಡಿಸೈನ್ ಮಾಡ್ಬೋದು. ಇಲ್ಲಿ ಗಣೇಶನ ತೆಂಗಿನಕಾಯಿ ಕಾಣಿಸುತ್ತೆ ನೋಡಿ. ಇದು ಎಷ್ಟು ವರ್ಷ ಬೇಕಾದ್ರೂ ಪೇಂಟ್ ಮಾಡಿ ಇಟ್ಕೋಬೋದು. ಒಳ್ಳೆ ಇದು ಹೋಗೋದೇ ಇಲ್ಲ ತೆಂಗಿನಕಾಯಿ. ಮರದಲ್ಲಿ ಮಾಡಿದರೆ ಹೋಗುತ್ತೆ ಅನಿಸುತ್ತೆ. ಈ ಥರ ತೆಂಗಿನಕಾಯಲ್ಲಿ ಮಾಡ್ಕೊಂಬೋದು ಒಳ್ಳೆಯದು. ಮೇಡಮ್ ಎಷ್ಟಿದೆ ಗಣೇಶ? ಇಲ್ಲ ಸೇಲಿಗಿಲ್ಲ ಮೇಡಮ್, ಅದು ಡಿಸ್ಪ್ಲೇ ಅಷ್ಟೇ. ಹೌದಾ? ಯಾವುದು ಸೇಲಿಗಿಲ್ಲ ಇಲ್ಲಿ. ಹಾಂ.